ಕಡೂರು ತಾಲೂಕಿನಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ದೌರ್ಜನ್ಯ ಮತ್ತು ಬ್ಲಾಕ್ ಮೇಲ್ ಆರೋಪ ಕೇಳಿಬಂದಿದೆ. ಕಸಬಾ ಹೋಬಳಿಯ ಎಮ್ಮೆದೊಡ್ಡಿ ರಸ್ತೆಯ ಸುಣ್ಣದ ಗೂಡು ಈದ್ಗಾ ಮೈದಾನದ ಪಕ್ಕದಲ್ಲಿರುವ ಜಮೀನಿನ ವಿಷಯವಾಗಿ ಈ ವಿವಾದ ಸೃಷ್ಟಿಯಾಗಿದೆ. ಸ್ಥಳೀಯ ನಿವಾಸಿಗಳಾದ ವಜೀರ್ ಸಾಬ್ ಮತ್ತು ಯಕ್ಬಾಲ್ ಸಾಬ್ ಅನ್ನೋರಿಗೆ 1981-82ರಲ್ಲೇ ಭೂ ಸುಧಾರಣೆ ಕಾಯ್ದೆಯಡಿ ಈ ಜಮೀನು ಮಂಜೂರಾಗಿದ್ದು ಸದ್ಯ ಅವರ ವಾರಸುದಾರರ ಸ್ವಾಧೀನದಲ್ಲಿದೆ ಎಂದು ನಜೀರ್ ಅಹಮದ್ ತಿಳಿಸಿದ್ದಾರೆ. ಈ ಜಮೀನಿಗೆ ಸಂಬಂಧಿಸಿದಂತೆ ಫಾರೂಕ್ ಅಹಮದ್ ಅನ್ನೋರು ಎಸಿ, ಡಿಸಿ ಮತ್ತು ಹೈಕೋರ್ಟ್ಗಳಲ್ಲಿ ಹೂಡಿದ್ದ ಎಲ್ಲಾ ದಾವೆ ಹಾಗೂ ಮೇಲ್ಮನವಿಗಳು ವಜಾಗೊಂಡಿವೆ. ಆದರೂ ಈಗ ಫಾರೂಕ್ ಅಹಮದ್ ಅವರ ಮಗ ಎಂದು ಹೇಳಿಕೊಳ್ಳುತ್ತಿರುವ ಅತೀಕ್ ಅಹಮದ್ ಅನ್ನೋರು ನಿತ್ಯ ಗೂಂಡಾಗಳನ್ನ ಕರೆತಂದು ಜಗಳ ಮಾಡುತ್ತಿದ್ದಾರೆ ಎಂದು ಸಂತ್ರಸ್ತರು ದೂರಿದ್ದಾರೆ. ಈ ಕುರಿತು ಈಗಾಗಲೇ ಕಡೂರು ಪೊಲೀಸ್ ಠಾಣೆಯಲ್ಲಿ ಹಲವು ಬಾರಿ ದೂರು ದಾಖಲಿಸಲಾಗಿದೆ. ಅತೀಕ್ ಅಹಮದ್ ಅವರು ಕಡೂರು ತಾಲೂಕು ಕಚೇರಿ ಸಿಬ್ಬಂದಿ ಮೇಲೆ ಒತ್ತಡ ಹೇರಿ ಕೆಲ ದಾಖಲೆಗಳು ಸಿಗದಂತೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಹಣ ನೀಡುವಂತೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ನಜೀರ್ ಅಹಮದ್ ದೂರಿದ್ದಾರೆ. ನಾನು ಪ್ರೆಸ್ ಮೀಟ್ ಮಾಡೋಕ್ಕೋಸ್ಕರ ಈ ಕಡೂರು ಅತೀಕ್ ಅವರು ದೂರು ಕೊಟ್ಟಿದ್ದರು. ಆ ದೂರ ಮೇಲೆ ಪ್ರೆಸ್ ಮೀಟ್ ಮಾಡಿದ್ರು ಅವರು. ನಾವು ಅದಕ್ಕೆ ಪ್ರೆಸ್ ಮೀಟ್ ಮಾಡೋ ಟೈಮೊಳಗೆ ಬಂದಿದ್ರು. ಇಲ್ಲಿ ಬಂದಿದ್ದ ಟೈಮೊಳಗೆ ಅತೀಕು, ನೋಮಾನು, ಇನ್ಯಾರೋ ಇಬ್ಬರು ಬಂದು ಇಲ್ಲಿ ಫೋನಲ್ಲಿ ಹಿಡ್ಕೊಂಡು ಬರ್ರೋ ಅವರೆಲ್ಲ ಪ್ರೆಸ್ ಮೀಟ್ ಮಾಡೋಕ್ಕೆ ಕೊಡಬಾರ್ದು ಬರ್ರೋ ಅಂತೇಳಿ ಈ ಥರ ನಮಗೆ ತೊಂದರೆ ಕೊಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಪ್ರೆಸ್ ಕ್ಲಬ್ ಅಂತ ಹೇಳಿದ್ರು. ಸಾರ್ವಜನಿಕರು ಪೇಪರ್ ನ್ಯೂಸ್ ಮಾಡೋರ ಹತ್ರನೇ ಬಂದು ಇವರು ಗಲಾಟೆ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ಲಿಗೆ ಮಟ್ಟ ಹೋಗ್ತಾರೆ ಅಂತೇಳಿ ನಮಗೆ ಭಾರಿ ಇದಿದೆ ಸರ್. ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಜವಾಬ್ದಾರರು ಯಾರು? ಅದಕ್ಕೆ ನಾವು ತಕ್ಕಾಗಿ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಆ ಕಂಪ್ಲೇಂಟ್ ಮುಖಾಂತರ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು. ಇವನು ಮತ್ತೊಂದು ಸಲ ನಮ್ಮ ಹತ್ರಕ್ಕೆ ಬರಬಾರ್ದು. ನಮ್ಗೆ ಯಾವುದೇ ತಂಟೆ ತಕರಾರು ಬರಬಾರ್ದು. ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟಲ್ಲಿ ಮಾಡ್ಕೋಬೇಕು. ನಾವು ತಾಲೂಕು ಆಫೀಸಿಗೆ ಹೋದರೆ ತಾಲೂಕು ಆಫೀಸಿಗೆ ಹಿಂದೆ ಜನ ಕಳಿಸೋದು. ಇಲ್ಲಿ ಚಿಕ್ಕಮಗಳೂರಿಗೆ ಇವರೇನಾದ್ರು ಸ್ಟೇಟ್ಮೆಂಟ್ ಕೊಡೋಕೆ ಬಂದರೆ ಇವ್ರ ಹಿಂದೆ ಜನ ಕಳಿಸೋದು. ಈ ಥರ ಭಾರಿ ತೊಂದರೆ ಮಾಡ್ತಾನೆ. ದಯವಿಟ್ಟು ಇದಕ್ಕೆ ನಾವೆಲ್ಲರ ಕಡೆಯಿಂದ ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ. ಪೇಪರ್ ಅವರಿಗೆ ಏನೇ ತೊಂದರೆ ಆದರೂ ಇವರು ನಮ್ಮನ್ನು ಮತ್ತು ಅತೀಕು ಇವರು ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇವರೇ ಜವಾಬ್ದಾರ ಅಂತೇಳಿ ಇವರೆಲ್ಲರೂ ಹೇಳ್ತಾ ಇದ್ದಾರೆ. ಇವಾಗ ನಾವು ಟೌನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ, ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ. ಈ ಥರ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡ್ತೀವಿ. ಆಲ್ರೆಡಿ ನಾವು ಪ್ರೆಸ್ ಮೀಟಲ್ಲಿ ಎಲ್ಲ ಹೇಳಿದ್ದೀವಿ ನೀವೇನು ತೊಂದರೆ ಕೊಡ್ತಾನಂತ. ಆದರೆ ಕಂಪ್ಲೇಂಟು ಇವಾಗ ಒಂದ್ಸಲಿ ಕೊಡ್ತೀವಿ. ಹೋಗಿ ಭೂಮಿ ಫಾರ್ಮ್ ಮಾಡಿ ಗುಂಡಗಳು ಕಳಿಸ್ತಾ ಇದ್ದೀವಿ ಮನೆ ಹತ್ರ ಅಂತೇಳಿ ಯಾವುದೋ ವೀಡಿಯೋ ತೊಗೊಂಡೋಗಿ ಬಸ್ನಲ್ಲಿ ಸ್ಟೇಷನಿಗೆ ಕೊಟ್ಟಿದ್ದಾನೆ. ನಾವು ಅವ್ರ ಮನೆಯಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಏನು ಹೇಳಿ, ನಾನು ಲ್ಯಾಂಡ್ ಪರ್ಚೇಸ್ ಮಾಡಿರೋದು, ಪರ್ಚೇಸರ್ ನಾನು ತೊಗೊಂಡು ಅವ್ರ ಹತ್ರ ಲೇಔಟ್ ಮಾಡಿ ಮಾರೋಕ್ಕೋಸ್ಕರ ನಾನು ತೊಗೊಂಡಿರೋದು. ಇವನು ಫೇಕ್ ಡಾಕ್ಯುಮೆಂಟ್ ಮಾಡಿದೆ ಅಂತ ನನ್ನ ಮೇಲೆ ದೂರು ಮಾಡ್ತಾ ಇದ್ದಾನೆ. ನಾನು 45 ವರ್ಷದ ಮುಂಚೆ ಬಂದಿರೋ ಡಾಕ್ಯುಮೆಂಟ್ಗೆ ನಾನು ಫೇಕ್ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಆಗುತ್ತಾ? ಇವರು ಬೇಕಂತ ಇಲ್ಲಿ ಮಾಡ್ತಾ ಇರೋದು. ಇವ್ರು ದಬ್ಬಾಳಿಕೆ ಮಾಡಿ ಈ ಜಾಗವನ್ನು ಕಬಳಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲರೂ ಗುಂಡಗಳು ಕರ್ಕೊಂಡು ಈ ಜಾಗ ಕಬಳಕ್ಕೋಸ್ಕರ ಮಾಡ್ತಾ ಇದ್ದಾರೆ. 100 to 100 ಸುಳ್ಳು, 1% ನಿಜ ಇಲ್ಲ. ಒಟ್ರಾಸೆ ಮಧ್ಯದಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಬಂದು ನಮ್ಮ ಹತ್ರ ನಾನು ಪರ್ಚೇಸ್ ಮಾಡಿ ನಾನು ಲೇಔಟ್ ಮಾಡ್ತಾ ಇರೋದು, ಲೀಗಲ್ ಮಾಡಿದ್ದೆ, ಆಲ್ವೇಷನ್ ಮಾಡಿಸಿ, CDA ಮಾಡಿಸಿ ಎಲ್ಲ ನನ್ನ ಹತ್ರ ಪೇಪರ್ ಇದೆ ಮಾಡಿಸಿರೋದು. ನೋಡಿ ನನ್ನ ಹತ್ರ ಕೊಟ್ಟಿರೋದು PC ಕನ್ವೆನ್ಷನ್ ಆಗಿದೆ, ಆಲ್ರೆಡಿ ಲೇಔಟ್ ಪ್ಲಾನ್ ಆಗಿದೆ, ಎಲ್ಲ ಆಗಿದೆ. 2 ಎಕರೆ ಪರ್ಚೇಸ್ ಮಾಡಿದ್ದಾರೆ. 4 ಎಕರೆ ಸರಿ, 4 ಎಕರೆ ಇದು 4 ಎಕರೆ 32 ಗುಂಟೆ ಇದೆ ಸರ್. 4 ಎಕರೆ 38 ಗುಂಟೆಯಲ್ಲಿ ಇವರು 20 ಗುಂಟೆ ಇಟ್ಕೊಂಡಿದ್ದಾರೆ. ಯಾರು? ವಜೀರ್ ಸಾಬ್ರು. ನಸೀಮುನ್ನಿಸನ್ ಮಗಳಿಗೆ 20 ಗುಂಟೆ ಕೊಟ್ಟಿದ್ದಾರೆ. ಅವರು ನಾನು ಜಾಗ ಕೊಡೋಲ್ಲ ಅಂತೇಳಿ ನಸೀಮುನ್ನಿಸನ್ ಮಗಳಿಗೆ 20 ಗುಂಟೆ ಕೊಟ್ಟಿದ್ದಾರೆ. ಮೇಯರ್ ಸುಲ್ತಾನ ಅಂತೇಳಿ. ಮೇಯರ್ ಸುಲ್ತಾನ್ಗೆ ಕೋರ್ಟಿಂದಾನೇ ಆಗಿರೋದು ಆದೇಶ. ಕೋರ್ಟಿಂದ ಆಗಿ 20 ಗುಂಟೆ ಅವ್ರಿಗೆ ಕೋಡಿ ಮಾಡಿ ಪಾಣಿ ಆಗಿದೆ ಅವ್ರದ್ದು. ಅವರು ಅದರಲ್ಲಿ 10 ಗುಂಟೆ ಮಾರಿ 10 ಗುಂಟೆ ಇಟ್ಕೊಂಡಿದ್ದಾರೆ. ಅವ್ರಿಗೂ ಪಾಣಿ ಆಗಿದೆ ಆಲ್ರೆಡಿ. ನವಾಜ್ ಖಾನ್ ಅಂತೇಳಿ ಕೊಟ್ಟಿದ್ದಾರೆ, ಅವ್ರಿಗೂ ಪಾಣಿ ಆಗಿದೆ. ಆದರೂ ಇವಾಗ ಇತ್ತೀಚೆ ಬಂದು ಇವರು ನಂದೇ ಜಮೀನು ಅಂತ ಹೇಳಿ ನಮಗೆ ಬೇಕಂತ ಹೇಳಿ ಕಿರಿಕಿರಿ ಕೊಡ್ತಾ ಇದ್ದಾನೆ. ತಾಲೂಕು ಆಫೀಸಲ್ಲಿ ಯಾವುದೋ ಒಂದು ಹಿಂಬಾರ ತೊಗೊಂಡ್ಬಿಟ್ಟು ಆ ಹಿಂಬಾರದ ಮೇಲೆ ನಮಗೆ ಇವರು ತೊಂದರೆ ಕೊಡ್ತಾ ಇದ್ದಾನೆ. ಅದು ಬಿಟ್ಟರೆ ಇರೋದು ಯಾವುದು ಹೊಡೆದಾಡೋದು ನಮಗೆ ಹೊಡೆದಾಡೋಕ್ಕೆಲ್ಲ ಇಷ್ಟ ಇಲ್ಲ ಸರ್. ನಾವು ಅವಕ್ಕೆಲ್ಲ ಹೋಗಲ್ಲ. ನಾವಾಯ್ತು, ನಮ್ಮ ಮನೆ ಆಯಿತು, ನಾವು ಕೆಲಸ ಆಯಿತು. ಇವತ್ತು ದುಡಿದ್ರೆ ನಮ್ಮ ಮನೆ ಜೀವನ ನಡಿಬೇಕು ಸರ್. ಇವತ್ತು ಹೋಗಿ ದುಡಿಲಿಲ್ಲ ಅಂದರೆ ನಮ್ಮ ಮನೆ ಜೀವನ ಹಾಕಿದ್ರೆ ದುಡ್ಡಿಲ್ಲ ನಮಗೆ. ನಾವು ಹೋಗಿ ದುಡಿದ್ರೆ ನನ್ನ ಕೆಲಸ ನಡೆಯೋದು. ನನ್ನ ಲಾರಿ ಇದೆ, ನಾನು ಲಾರಿ ಕೆಲಸ ಹೋಗ್ತೀನಿ. ಇವ್ರು ಸೋಡಾ ಫ್ಯಾಕ್ಟ್ರಿ ಇದೆ. ಸಂತೆಗೆ ಬಂದು ನೋಡಿದ್ರು ನಿಜ ಆಗಬೇಕು. ಸಂತೆಯಲ್ಲಿ ಹಾಕ್ತಾರೆ, ಡೈಲಿ ಫುಟ್ಪಾತಲ್ಲಿ ಚಿಕ್ಕಮಗಳೂರು ಟರ್ನಿಂಗಲ್ಲಿ ಹಾಕ್ತಾರೆ. ಅವ್ರದ್ದು ಸೋಡಾ ಫ್ಯಾಕ್ಟ್ರಿ ಇರೋದು. ಅವ್ರದ್ದು ಟೀ ಅಂಗಡಿ ಇರೋದು. KM ರೋಡಲ್ಲಿ ಉದ್ಭವ ಗಣಪತಿ ಪಕ್ಕ ಕ್ಯಾಂಟೀನ್ ಇರೋದು, ಅದ್ರ ಪಕ್ಕದಲ್ಲೇ ಟೀ ಅಂಗಡಿ ಇರೋದು ಸರ್. ಇಲ್ಲಿ ಯಾರೂ ಅಲ್ಲ. ಅವತ್ತಿಂದ ನಾವು ಹೇಳ್ತಿಲ್ವಾ, ನಮ್ಮ ಕಷ್ಟ ಪಡ್ಕೊಂಡೆ ಏನೋ ಒಂದು ಆದರೆ ನಾವಂತೂ ಚೆನ್ನಾಗಿರೋ ಅಂತೇಳಿ ಇವ್ರಿಗೆ ಕೊಟ್ಟು
ಇವರು ತಗೊಂಡೋಗಿ ಡಾಕ್ಯುಮೆಂಟ್ಸನ್ನ ಲಾಯರ್ ಮುಖಾಂತರ ಎಲ್ಲ ಚೆಕ್ ಮಾಡಿಸಿ 11 ದಿನ ಟೈಮ್ ತಗೊಂಡು ಲಾಯರ್ ಒಪಿನಿಯನ್ ಕೊಟ್ಟ ಮೇಲೆ ಬಂದು ಇವ್ರು ಪರ್ಚೇಸ್ ಮಾಡಿದ್ದು ನಮಗೆ. ನಾವು ಎಲ್ಲ ತೋರಿಸ್ಕೊಂಡೆ ತಗೊಳ್ಳಿ ಅಂತ ಇವ್ರಿಗೆ ಕೊಟ್ಟಿದ್ದು. ಯಾರು ಏನಿದ್ರಲ್ಲಿ ಯಾರೂ ಮೋಸ ಮಾಡಿಲ್ಲ. ಬರೋದು ಸುಮ್ಮನೆ ಹೋಗೋದು. ರೆಕಾರ್ಡಿಂಗ್ ಇದೆ, ಯಾರ ಹತ್ರ ತಾಲೂಕು ಆಫೀಸಲ್ಲಿ ಒಂದು ಇಬ್ಬರಿಗೆ ಕಳಿಸ್ತಾರೆ.